ಭಾರತದ ನೌಕಾಸೇನೆಯ ದಾಳಿಗೆ ಪಾಕ್ ತರತರನೆ ನಡುಗುವಂತಹ ಪರಿಸ್ಥಿತಿ. ಪಾಕ್ ವಿರುದ್ಧ ಅಖಾಡಕ್ಕೆ ಐಎನ್ಎಸ್ ವಿಕ್ರಾಂತ್ ಅನ್ನು ಇಳಿಸಲಾಗಿದೆ. ವಿಶ್ವದ 10ನೇ ಅತಿ ದೊಡ್ಡ ಹಡಗು ಅನ್ನುವಂತಹ ಖ್ಯಾತಿಗೆ ಐಎನ್ಎಸ್ ವಿಕ್ರಾಂತ್ ಭಾಜನವಾಗಿರುವಂತಹದ್ದು. ಐಎನ್ಎಸ್ ವಿಕ್ರಾಂತ್ ದಾಳಿಗೆ ಕರಾಚಿಯ ಬಂದರು ಉಡಿಸಾಗಿದೆ. ಮದರ್ಸ್ ಆಫ್ ಆಲ್ ಶಿಪ್ಸ್ ಅಂತ ಕೂಡ ಈ ವಿಕ್ರಾಂತ್ ಐಎನ್ಎಸ್ ವಿಕ್ರಾಂತ್ ಅನ್ನು ಕರೆಯಲಾಗುತ್ತೆ. ಇದು ಹತ್ತತ್ರ 250 ಮೀಟರ್ ಉದ್ದ ಇರುವಂತಹದ್ದು. ಗಂಟೆಗೆ 50 ಕಿಲೋಮೀಟರ್ ವೇಗದಲ್ಲಿ ಸಂಚಾರ ಮಾಡುತ್ತೆ. 2022ರಲ್ಲಿ ಸೇನೆಗೆ ಇದನ್ನು ಸೇರ್ಪಡೆ ಮಾಡಿರುವಂತಹದ್ದು. ಈ ಐಎನ್ಎಸ್ ವಿಕ್ರಾಂತ್ನ ಮತ್ತೊಂದು ವಿಶೇಷತೆ ಅಂದರೆ 36 ಯುದ್ಧ ವಿಮಾನಗಳನ್ನು ನಿಲ್ಲಿಸುವಂತಹ ಸಾಮರ್ಥ್ಯ ಇದೆ. ತೇಲುವ ಏರ್ಬೇಸ್ ಅಂತ ಕೂಡ ಇದನ್ನ ಕರೆಯಲಾಗುತ್ತೆ. ಇದೇ ಐಎನ್ಎಸ್ ವಿಕ್ರಾಂತ್ ಈಗ ಎಂಟ್ರಿಯನ್ನು ಕೊಟ್ಟಿದೆ ಪಾಕಿಸ್ತಾನದ ವಿರುದ್ಧ. ಕರಾಚಿ ಮೇಲೂ ಕೂಡ ಅಟ್ಯಾಕ್ ಅನ್ನು ಮಾಡಿರುವಂಥದ್ದು. ಐಎನ್ಎಸ್ ವಿಕ್ರಾಂತ್ ಮೂಲಕ ಈಗ ಕರಾಚಿಯನ್ನ ಟಾರ್ಗೆಟ್ ಮಾಡಿಕೊಂಡು ಪಾಕಿಸ್ತಾನದ ಆರ್ಥಿಕ ರಾಜಧಾನಿಯನ್ನ ಟಾರ್ಗೆಟ್ ಮಾಡಿ ಮಿಸೈಲ್ಸ್ ದಾಳಿಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ವೈಮಾನಿಕ ದಾಳಿಗೆ ಪಾಕಿಸ್ತಾನ ಪತ್ರಗುಡುವಂತಹ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ತೈಲ ಅದಾದ ಮೇಲೆ ಈ ಗ್ಯಾಸ್ ಕೂಡ ಈ ಅರಬ್ಬಿ ಸಮುದ್ರ ಮೂಲಕವೇ ಬರುತ್ತೆ. ಅಂದರೆ ಈ ಕರಾಚಿಯ ಭಾಗದಲ್ಲಿ ಅಷ್ಟು ದೊಡ್ಡ ಮಟ್ಟದ ವ್ಯವಹಾರ ಮತ್ತು ಲಿಂಕ್ ಪಾಕಿಸ್ತಾನಕ್ಕೆ ಇರುವಂಥದ್ದು. ಜೊತೆಗೆ ಪಾಕಿಸ್ತಾನದ ನೇವಿ ಹೆಡ್ ಆಫೀಸ್ ಇರೋದು ಕೂಡ ಕರಾಚಿಯಲ್ಲಿ. 1971ರ ಯುದ್ಧದಲ್ಲಿ ಪಾಕಿಸ್ತಾನಕ್ಕೆ ನೇವಿ ಮೂಲಕವೇ ಭಾರತ ದಿಟ್ಟ ಉತ್ತರವನ್ನು ಕೊಟ್ಟಿತ್ತು. ಕರಾಚಿಯಲ್ಲಿ ದೊಡ್ಡ ಮಟ್ಟದ ದಾಳಿಗೆ ಪಾಕಿಸ್ತಾನ 1971ರಲ್ಲಿ ಮುಂದಾಗಿತ್ತು. ಈಗ ಮತ್ತೊಮ್ಮೆ 1971ರ ಬಳಿಕ ಕರಾಚಿಯಲ್ಲಿ ಐಎನ್ಎಸ್ ವಿಕ್ರಾಂತ್ ಮೂಲಕ ಭಾರತ ಅಟ್ಯಾಕ್ ಅನ್ನು ಮಾಡಿದೆ. ದೊಡ್ಡ ಮಟ್ಟದ ಹಾನಿಯಾಗಿದೆ ಅನ್ನುವಂತಹ ವಿಚಾರಗಳು ಕೂಡ ಗೊತ್ತಾಗ್ತಾ ಇದೆ. ಕರಾಚಿಯನ್ನು ಟಾರ್ಗೆಟ್ ಮಾಡಿಕೊಂಡು ಐಎನ್ಎಸ್ ವಿಕ್ರಾಂತ್ ಮೂಲಕ ದಾಳಿ ಮಾಡಿರೋದ್ರಿಂದ ಪಾಕಿಸ್ತಾನಕ್ಕೆ ಮತ್ತಷ್ಟು ನಡುಕ ಕೂಡ ಹುಟ್ಟುತ್ತಾ ಇರುವಂತಹದ್ದು. ಮದರ್ ಆಫ್ ಆಲ್ ಶಿಪ್ಸ್ ಅಂತ ಕೂಡ ಐಎನ್ಎಸ್ ವಿಕ್ರಾಂತ್ ಅನ್ನು ಕರೆಯುವಂಥದ್ದು. ಈಗ ಅದೇ ಐಎನ್ಎಸ್ ವಿಕ್ರಾಂತ್ ನೇರವಾಗಿಯೇ ಟಾರ್ಗೆಟ್ ಅನ್ನು ಮಾಡಿದೆ ಪಾಕಿಸ್ತಾನದ ಕರಾಚಿಯನ್ನು. ಯಾವಾಗ ಪ್ರತೀಕಾರದ ವಿಚಾರ ದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದನ್ನು ಮಾಡಿತ್ತೋ, ಈ ಬಾರಿ ನೇವಿ ಮೂಲಕವೇ ಭಾರತ ಉತ್ತರವನ್ನು ಕೊಡುತ್ತೆ ಅನ್ನುವಂತಹ ಮಾಹಿತಿ ಇತ್ತು. ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಯಾಕೆಂದರೆ ಒಮ್ಮೆ ಏರ್ ಸ್ಟ್ರೈಕ್ ಆಗಿತ್ತು, ಒಮ್ಮೆ ಸರ್ಜಿಕಲ್ ಸ್ಟ್ರೈಕ್ ಆಗಿತ್ತು. ಈ ಬಾರಿ ಕರಾಚಿಯನ್ನೇ ಟಾರ್ಗೆಟ್ ಮಾಡಿಕೊಂಡು ಭಾರತ ಅಟ್ಯಾಕ್ ಮಾಡುತ್ತೆ ಅನ್ನುವಂತಹ ಮಾತುಗಳಿತ್ತು. ಬಟ್ ವೈಮಾನಿಕ ದಾಳಿಯ ಮೂಲಕವೇ ಈಗ ಪಾಕಿಸ್ತಾನಕ್ಕೆ ಉತ್ತರವನ್ನು ಕೊಡಲಾಗ್ತಾ ಇತ್ತು. ಅದರ ನಡುವೆನೇ ಈಗ ಐಎನ್ಎಸ್ ವಿಕ್ರಾಂತ್ ಕೂಡ ಫೀಲ್ಡಿಗೆ ಇಳಿದಿರುವಂತಹ ವಿಚಾರ ಗೊತ್ತಾಗ್ತಾ ಇದೆ.